ಇವತ್ತಿನ ವಿಡಿಯೋದಲ್ಲಿ ತುಂಬ ಡಿಫ್ರೆಂಟಾಗಿ ಕೇವಲ 10 ನಿಮಿಷದಲ್ಲಿ ಮಾಡ್ಕೊಳ್ಳುವಂತಹ ಇನ್ಸ್ಟೆಂಟ್ ಮಿಶ್ರ ಕಾಳಿನ ದೋಸೆ ಅಥವಾ ಹೈ ಪ್ರೋಟೀನ್ ದೋಸೆ ಅಂತಲೂ ಸಹ ಹೇಳ್ಬೋದು. ಇದರ ಜೊತೆಗೆ ಸ್ಪೆಷಲ್ಲಾಗಿ ಬೆಟಗೇರಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ. ಯಾರಿಗೆಲ್ಲ ಬೆಳಿಗ್ಗೆ ಹೊತ್ತು ಟೈಮ್ ಸಾಲ್ತಾ ಇಲ್ಲ ತಿಂಡಿ ಮಾಡೋದಕ್ಕೆ ಅನ್ನೋರು ಫಟಾಫಟ್ ಅಂತ ಈ ಒಂದು ರೆಸಿಪಿನ ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗಿರುತ್ತೆ, ಹಾಗೆ ಅಷ್ಟು ರುಚಿಕರವಾಗಿ ಸಹ ಇರುತ್ತೆ. ಮೊದಲೇ ಹೇಳ್ದಾಗೆ ಹೈ ಪ್ರೋಟೀನ್ ದೋಸೆ ಆಗಿರೋದ್ರಿಂದ ಇವತ್ತು ಎಲ್ಲ ರೀತಿ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಸಹ ಒಂದು ಬೌಲ್ ಅಥವಾ ಗ್ಲಾಸಲ್ಲಿ ಅಳತೆ ಮಾಡಿ ತೊಗೊಳ್ಳಿ. ಮೊದಲಿಗೆ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ, ಯಾವುದೇ ದೋಸೆ ಮಾಡಿದ್ರೂ ಸಹ ಉದ್ದಿನಬೇಳೆ ಹಾಕೋದ್ರಿಂದ ದೋಸೆ ಮೃದುವಾಗಿ ಚೆನ್ನಾಗಿ ಬರುತ್ತೆ. ನಂತರ 1/4 ಕಪ್ ಆಗುವಷ್ಟು ಕಡಲೆಬೇಳೆ, 1/4 ಕಪ್ ಆಗುವಷ್ಟು ತೊಗರಿಬೇಳೆ, 1/4 ಕಪ್ ಆಗುವಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ 1/4 ಕಪ್ ಆಗುವಷ್ಟು ಹೆಸರು ಬೇಳೆನ ಸಹ ಸೇರಿಸ್ಕೋಬೇಕು. ಜೊತೆಗೆ ದೋಸೆ ಬಿಳಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರಬೇಕು ಅಂತ 1/4 ಕಪ್ ಆಗುವಷ್ಟು ಸೀಮೆ ಅಕ್ಕಿ ಅಥವಾ ಸಬ್ಬಕ್ಕಿ ಅಥವಾ ಸಾಬುದಾನ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 3/4 ಕಪ್ ಆಗುವಷ್ಟು ಅಕ್ಕಿ ಯಾವುದನ್ನಾದರೂ ಸೇರಿಸ್ಕೊಳ್ಳಿ. ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ ಅಥವಾ ರೇಷನ್ ಅಕ್ಕಿ ಅಥವಾ ಸಣ್ಣಕ್ಕಿ ಯಾವುದನ್ನಾದರೂ ಹಾಕೋಬೋದು. ನಂತರ 1/4 ಕಪ್ ಆಗುವಷ್ಟು ರಾಗಿನ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿರುವಂತಹ ಕೆಂಪು ರಾಗಿ. ಅರ್ಧ ಕಪ್ ಆಗುವಷ್ಟು ಮಸೂರ್ ದಾಲ್ ತೊಗೊಂಡಿದ್ದೀನಿ. ಇನ್ನು ದೋಸೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ರುಚಿಯಾಗಿ ಬರಬೇಕಲ್ವ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ನೀರನ್ನು ಸೇರಿಸಿ ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ಕಾಳುಗಳು ಹಾಕಿರೋದ್ರಿಂದ ಕಸ ಅಥವಾ ಸಣ್ಣ ಸಣ್ಣ ಕಡ್ಡಿಗಳಿದ್ರೆ ಅದು ಮೇಲೆ ಬರುತ್ತೆ. ಹಾಗಾಗಿ ಒಂದು 2-3 ಸಲ ಇದನ್ನು ಚೆನ್ನಾಗಿ ತೊಳೆದು ಇದರಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಏನಿಲ್ಲ ಅಂದ್ರೂ ಒಂದು 3ರಿಂದ 4 ಗಂಟೆಗಳ ಕಾಲ ನೆನೆಸ್ಕೋಬೇಕು. ಬೆಳಿಗ್ಗೆ ತಿಂಡಿ ಮಾಡೋದಾದರೆ ರಾತ್ರಿನೇ ನೆನೆ ಹಾಕೋಬಿಡಿ, ಅಥವಾ ಸಂಜೆ ಮಾಡೋದಕ್ಕಾದರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ನೆನೆ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇದನ್ನು 3 ಗಂಟೆಗಳ ಕಾಲ ನೆನೆ ಹಾಕ್ಕೊಂಡಿದ್ದೆ. ನಾನಿಲ್ಲಿ ರಾತ್ರಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಮಧ್ಯಾಹ್ನ ಸುಮಾರೊಂದು 3-4 ಗಂಟೆಗೆ ಇದನ್ನು ನೆನೆ ಹಾಕ್ಕೊಂಡಿದ್ದು. ನೋಡಿ, ಈ ಥರ ಚೆನ್ನಾಗಿ ನೆಂದಿರಬೇಕು, ಎಲ್ಲ ಸಾಫ್ಟಾಗಿ ಆಗಿರಬೇಕು. ಇವಾಗ ಇದನ್ನು ಸ್ವಲ್ಪನೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಹಾಗೆ ಎಷ್ಟು ನೀವು ಕಾಳುಗಳನ್ನ ನೆನೆಸ್ತೀರಾ ಅಷ್ಟು ಚೆನ್ನಾಗಿ ಹಿಟ್ಟು ನುಣ್ಣಗೆ ರುಬ್ಕೋಬೋದು. ನೆಕ್ಸ್ಟ್ ಬ್ಯಾಚ್ಗೆ ನೆನೆಸಿರೋ ಕಾಳುಗಳನ್ನೆಲ್ಲ ಹಾಕೊಂಡ್ಮೇಲೆ ಒಂದು 4 ಒಣಮೆಣಸಿನಕಾಯಿ, ಒಂದು ಸ್ವಲ್ಪ ಶುಂಠಿ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಈ ಥರ ರುಬ್ಕೋಬೇಕು. ನಾವು ಚಟ್ನಿನೂ ಮಾಡೋದ್ರಿಂದ ಇದಕ್ಕೆ ತುಂಬ ಜಾಸ್ತಿ ಖಾರ ಎಲ್ಲ ಸೇರಿಸ್ಕೋಬಾರ್ದು. ಹಾಗಾಗಿ ಬರೀ 4 ಮಾತ್ರ ರುಚಿಗೆ ಖಾರವಾಗಿ ಇರಲಿ ಅಂತೇಳಿ ನಾನು 4 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಹದ ಇರುತ್ತಲ್ವ ಹಿಟ್ಟು, ಸೇಮ್ ಅದೇ ಥರ ಹಿಟ್ಟನ್ನು ರೆಡಿ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ. ನೆನೆದೆಲ್ಲ ಏನೂ ಇಲ್ಲ, ಆ ಚಟ್ನಿ ಮಾಡ್ಕೊಳ್ಳೋ ತನಕ ಅದು ನೆನೆಲಿ ಅಷ್ಟೇ. ಬೆಟಗೇರಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. 3/4 ಕಪ್ ಆಗೋವಷ್ಟು ಕಡಲೆನ ಜಾರ್ಗೆ ಹಾಕ್ಕೊಂಡು ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಈಗ 3/4 ಕಪ್ ಆಗೋವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹುಳಿ ಮೊಸರಲ್ಲ, ನಾರ್ಮಲಾಗಿ ಸ್ವಲ್ಪ ಸಿಹಿ ಹುಳಿ ಇರುವಂತಹ ಮೊಸರು, ತುಂಬ ಹುಳಿ ಇರುವಂತಹ ಮೊಸರು ತೊಗೋಬೇಡಿ. ಇದಕ್ಕೆ ಇವಾಗ ಪುಡಿ ಮಾಡಿಟ್ಟಿದ್ದಂತಹ ಹುರ್ಗಡ್ಲೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಾದರೂ ತುಂಬ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ತೆಳುವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವ ಅಳತೆಯಲ್ಲಿ ನಾವು ಹುರ್ಗಡ್ಲೆನ ತೊಗೊಳ್ತೀವಿ ಅದೇ ಅಳತೆಯಲ್ಲಿ ಮೊಸರನ್ನ ಸಹ ಸೇರಿಸ್ಕೋಬೇಕು. ಆಗ ಚಟ್ನಿ ತುಂಬ ಚೆನ್ನಾಗಾಗತ್ತೆ. ನೋಡಿ, ಈಗ ಗಂಟು ಇಲ್ದಿರೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಒಂದು ಒಗ್ಗರಣೆನ ಮಾಡ್ಕೋಬೇಕು. ಹಾಗಾಗಿ ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕಿ, 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು 10 ಆಗುವಷ್ಟು ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತಹ 4 ಹಸಿಮೆಣಸಿನ್ಕಾಯಿನ ಸೇರಿಸಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಚಟ್ನಿಗೆ ನಾವು ಏನೂ ಸಹ ರುಬ್ಬಿ ಹಾಕಲ್ಲ, ಹಾಗಾಗಿ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಈ ಚಟ್ನಿಗೆ ಈರುಳ್ಳಿ ಸ್ವಲ್ಪ ಹಸಿಯಾಗಿಯೇ ಇರಬೇಕು. ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ 1/4 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿ ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್, ತುಂಬ ಬೇಗ ಆಗುವಂತಹ ಚಟ್ನಿ ಇದು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಕಡಲೆ ಮತ್ತು ಮೊಸರನ್ನ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ.
ಮೊಸರು ಹಾಕಿರೋದ್ರಿಂದ ಸ್ಟವ್ ಆನಲ್ಲಿ ಇಟ್ಕೊಂಡು ಮಿಶ್ರಣನ ಸೇರಿಸಿದ್ರೆ ಮೊಸರೆಲ್ಲ ಒಡೆಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಮೊಸರು ಮತ್ತು ಹುರ್ಗಡ್ಲೆ ಮಿಶ್ರಣನ ಸೇರಿಸಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರೋವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇದನ್ನು ಒಂದು ದಿನ ಇಟ್ಕೋಬೋದು, ಅಂದರೆ ಬೆಳಗ್ಗೆ ಮಾಡಿ ಸಂಜೆವರೆಗೂ ಸಹ ಇಟ್ಕೋಬೋದು, ಸ್ವಲ್ಪನೂ ಹಾಳಾಗಲ್ಲ. ಮಾರನೇ ದಿನಕ್ಕೆಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ. ಮೊಸರು ಹಾಕಿರೋದ್ರಿಂದ ಹುಳಿ ಬಂದುಬಿಡುತ್ತೆ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಇಟ್ಕೋಬೋದು. ತುಂಬಾ ರುಚಿಕರವಾಗಿರುತ್ತೆ. ಇದೇನು ಚೆನ್ನಾಗಿರುತ್ತಾ ಅಂತ ಅನಿಸುತ್ತೆ ನೋಡಿದ್ರೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ದೋಸೆ ಜೊತೆ ಅಂತೂ ತುಂಬ ರುಚಿಯಾಗಿತ್ತು. ನೆಕ್ಸ್ಟ್ ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ನಾನು ತವಾನ ಇಟ್ಕೊಂಡು ತವಾ ಬಿಸಿ ಆದಮೇಲೆ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆನ ನೀವು ಸೆಟ್ ದೋಸೆ ಥರ ಹಾಕ್ಕೋಬೋದು, ಮಸಾಲೆ ದೋಸೆ ಥರನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ತೆಳುವಾಗಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಾಕ್ಕೊಂಡು ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಇದನ್ನು ಉಲ್ಟಾ ಮಾಡಿಕೊಂಡು ಎರಡೂ ಸೈಡು ಸಹ ಬೇಯಿಸ್ಕೋಬೇಕು. ಎಲ್ಲ ಥರ ಕಾಳುಗಳನ್ನ ಹಾಕಿ ಮಾಡಿರೋದ್ರಿಂದ ಇದರಲ್ಲಿ ಪ್ರೋಟೀನ್ ಸಹ ಜಾಸ್ತಿ ಇರುತ್ತೆ, ಹಾಗೆ ಹೆಲ್ದಿಯಾಗಿಯೂ ಸಹ ಇರುತ್ತೆ. ಮನೆ ತುಂಬ ಇದ್ರ ಘಮ ಹರಡ್ಕೊಳ್ಳುತ್ತೆ, ಅಷ್ಟು ಘಮ ಘಮ ಅಂತ ಪರಿಮಳ ಬರ್ತಿರುತ್ತೆ. ದೋಸೆನೂ ಸಹ ಇನ್ಸ್ಟೆಂಟಾಗಿ ಮಾಡ್ಕೊಂಡ್ರೂ ತುಂಬ ಗರಿಗರಿಯಾಗಿ ಬರುತ್ತೆ. ಇಷ್ಟು ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೂ ಸಹ ಇಷ್ಟು ಚೆನ್ನಾಗಿರುತ್ತೆ ದೋಸೆ ಅಂತ ಅನಿಸುತ್ತೆ ನಿಮಗೆ. ಇದ್ರ ಜೊತೆಗೆ ಬೆಟ್ಗೇರಿ ಚಟ್ನಿನ ಹಾಕ್ಕೊಂಡು ತಿಂತಾಯಿದ್ರೆ 2 ದೋಸೆ ತಿನ್ನೋರು 4 ದೋಸೆ ತಿಂತೀರಾ, ಅಷ್ಟು ರುಚಿಕರವಾಗಿರುತ್ತೆ. ನೀವು ಸಹ ನಿಮ್ಮನೇಲಿ ಏನು ತಿಂಡಿ ಮಾಡೋದು ಬೆಳಿಗ್ಗೆ ಆದರೆ ಸಂಜೆ ಆದರೆ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ರೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.